ದಕ್ಷಿಣ ಶಿಕ್ಷಕರ ಕ್ಷೇತ್ರದಿಂದ ವಿವೇಕಾನಂದ ಅವರನ್ನ ನಮ್ಮ ಮೈತ್ರಿಯ ಅಭ್ಯರ್ಥಿಯಾಗಿ ಅವರನ್ನ ಮುಂದಿನ ವಿಧಾನ ಪರಿಷತ್ ಸದಸ್ಯನಾಗಿ ಆಯ್ಕೆ ಮಾಡುವಂತಹ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ. ಮೊದಲೇ ಇದು ಈ ದಕ್ಷಿಣ ಶಿಕ್ಷಕರ ಕ್ಷೇತ್ರ ಕಳೆದ 4 ಸರಿಯಿಂದಲೂ ಕೂಡ ಇದು ಜೆಡಿಎಸ್ ನ ಭದ್ರಕೋಟೆ ಆಗಿದೆ. ಇದು ಜೆಡಿಎಸ್ ನ ಭದ್ರಕೋಟೆನ ಅಥವಾ ಈಗ ಕಾಂಗ್ರೆಸ್ ನ ಅಭ್ಯರ್ಥಿಯಾಗಿರುವ ವ್ಯಕ್ತಿ ಭದ್ರಕೋಟೆನ ಅನ್ನೋದನ್ನ ನಮ್ಮ ಕಾರ್ಯಕರ್ತರು ಬಿಜೆಪಿ ಮತ್ತು ಜೆಡಿಎಸ್ ಕಾರ್ಯಕರ್ತರು ಇದನ್ನು ಸಾಬೀತು ಮಾಡಬೇಕು. ಇದು ಕಾಂಗ್ರೆಸ್ ನ ಅಭ್ಯರ್ಥಿಯಾಗಿರುವಂತಹ ವ್ಯಕ್ತಿಯ ಇದು ವೈಯಕ್ತಿಕ ವರ್ಚಸ್ಸಿನಿಂದ ಗೆಲ್ತಾ ಇರುವಂತದ್ದಲ್ಲ. ಇದು ಜೆಡಿಎಸ್ ನ ಭದ್ರಕೋಟೆ. ಇವತ್ತು ಜೆಡಿಎಸ್ ನ ಭದ್ರಕೋಟೆಗೆ ಕಾರಣಕ್ಕೆ ಬಿಜೆಪಿಯನ್ನು ಕೈಗೊಳಿಸಿದರೆ ಈ ಕ್ಷೇತ್ರವನ್ನು ಜೆಡಿಎಸ್ ಮತ್ತು ಬಿಜೆಪಿಯ ಮೈತ್ರಿ ಅಭ್ಯರ್ಥಿ ಆಗಿರುವಂತಹ ವಿವೇಕಾನಂದ ಅವರು ಅವರನ್ನ ಗೆಲ್ಲಿಸುವ ಮುಖಾಂತರವಾಗಿ ಇದು ಬಿಜೆಪಿ ಮತ್ತು ಜೆಡಿಎಸ್ ನ ಒಂದು ಪ್ರಾಬಲ್ಯ ಎನ್ನುವಂತಹ ಹಳೆ ಮೈಸೂರು ಭಾಗ ಅಂತ ಹೇಳಿ ಸಾಬೀತು ಮಾಡುವಂತಹ ಜವಾಬ್ದಾರಿ ನಿಮ್ಮೆಲ್ಲರ ಮೇಲಿದೆ. ಈ ಚುನಾವಣೆ ಬಂದಿದೆ, ಒಂದು ಚುನಾವಣೆ ನಾವು ಮುಗಿಸಿದೀವಿ. ಸಾಕಷ್ಟು 1.5-2 ತಿಂಗಳು ಎಲ್ಲ ಕಾರ್ಯಕರ್ತರು ಶ್ರಮ ಪಟ್ಟಿದ್ರಿ. ಶಿಕ್ಷಕರೆಲ್ಲರೂ ಕೂಡ ಇವತ್ತು ಅವರು ಎಲೆಕ್ಷನ್ ಡ್ಯೂಟಿಯಲ್ಲಿ ಇದ್ದಂತವ್ರು ಎಲ್ಲ ಮಕ್ಕಳನ್ನೆಲ್ಲ ಕರ್ಕೊಂಡು ಅವರು ಟೂರು ಅಲ್ಲಿ ಹೋಗಿರ್ತಾರೆ. ಆದ್ರೆ ಅವ್ರನ್ನ ವಾಪಸ್ ಕರೆತರುವಂತಹ, ಅವ್ರನ್ನ ಕಾಂಟ್ಯಾಕ್ಟ್ ಮಾಡುವಂತಹ ಒಂದೊಂದು ಓಟನ್ನು ಕೂಡ ಮಿಸ್ ಆಗದಲೆ ನಮ್ಮ ಮೈತ್ರಿ ಅಭ್ಯರ್ಥಿಗೆ ಬಿದ್ದು ಮೈತ್ರಿ ಅಭ್ಯರ್ಥಿ ಗೆಲ್ಲುವಂತಾಗಬೇಕು. ಇದಕ್ಕೆ ಎಲ್ಲ ಕಾರ್ಯಕರ್ತ ಬಂಧುಗಳು ಕೂಡ ಶ್ರಮ ಪಡಬೇಕು. ಯಾಕಂದ್ರೆ ಜನರಲ್ ಎಲೆಕ್ಷನ್ ಅಲ್ಲಿ ಯಾವ್ದೊಂದು ಹೇಗೆ ಕೊಡ್ತೀವಿ, ಕರಪತ್ರ ಹಂಚ್ತೀವಿ. ಆದ್ರೆ ಇಲ್ಲಿ ಮತದಾರನನ್ನ ಹುಡುಕಿ ಅವ್ರ ಮನೆ ಹತ್ರ ಹೋಗುವಂತಹ ಒಂದು ಅನಿವಾರ್ಯತೆ ಇದೆ, ಅಂತಹ ಒಂದು ವಾತಾವರಣ ಇದೆ. ದಯವಿಟ್ಟು ಯಾರು ಕೂಡ ಕಾರ್ಯಕರ್ತರು ಇಲ್ಲಿ ವಿಶ್ರಮಿಸಬಾರದು. ಇನ್ನೊಂದು 20 ದಿನ ನಾವು ಕಷ್ಟವನ್ನು ಪಟ್ರೆ ಹಳೆ ಮೈಸೂರು ಭಾಗದಲ್ಲಿ ಈ ಭಾಗದಲ್ಲಿರುವಂತಹ ಲೋಕಸಭಾ ಸ್ಥಾನಗಳನ್ನು ಗೆಲ್ತೀವಿ. ಅದೇ ರೀತಿ ಶಿಕ್ಷಕ ಕ್ಷೇತ್ರವನ್ನು ಕೂಡ ನಾವು ಗೆಲ್ಲುವ ಮುಖಾಂತರವಾಗಿ ಇನ್ನು ಮುಂದೆ ಈ ಹಳೆ ಮೈಸೂರು ಭಾಗದಲ್ಲಿ ಕಾಂಗ್ರೆಸ್ಗೆ ಇನ್ಯಾವುದೇ ಭವಿಷ್ಯ ಇಲ್ಲ. ಇನ್ನು ಭವಿಷ್ಯ ಇರುವಂತದ್ದು ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿಕೂಟಕ್ಕೆ ಸಾಬೀತು ಮಾಡುವಂತಹ ಗುರುತ ಜವಾಬ್ದಾರಿ ನಮ್ಮ ಮೇಲಿದೆ ಅಂತ ಹೇಳ್ತಾ, ನೀವೆಲ್ಲರೂ ಕೂಡ ಇದನ್ನ ಕಾಯರಾಚ ಮನಸ್ಸ ನೀವೆಲ್ಲ ಕೆಲಸ ಮಾಡ್ತೀರಿ ಅನ್ನೋ ವಿಶ್ವಾಸದಿಂದ ನನ್ನ ಮಾತನ್ನು ಮುಗಿಸ್ತೀನಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.